ನಮಸ್ಕಾರ ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಚೈತ್ರ ಹರೀಶ್. ಭಾರತದ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಹೃದಯವಾದಂತಹ ಅಯೋಧ್ಯೆಯಲ್ಲಿ ನಿತ್ಯ ಲಕ್ಷಾಂತರ ಭಕ್ತರನ್ನ ಆಕರ್ಷಿಸ್ತಾ ಇರುವಂತಹ ಭವ್ಯ ಶ್ರೀರಾಮ ಮಂದಿರದ ನಿರ್ಮಾಣ ಕಾರ್ಯ ಇದೀಗ ಸಂಪೂರ್ಣವಾಗಿ ಮುಕ್ತಾಯಗೊಂಡಿದೆ. ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಸೋಮವಾರ ಈ ಕುರಿತು ಅಧಿಕೃತ ಘೋಷಣೆಯನ್ನ ಮಾಡಿದ್ದು, ಕೋಟ್ಯಾಂತರ ಹಿಂದೂಗಳ ದಶಕಗಳ ಕನಸು ಸಾಕಾರಗೊಂಡ ಮಹತ್ವದ ಕ್ಷಣವನ್ನ ಜಗತ್ತಿಗೆ ಸಾರಿದೆ. ಇದು ಕೇವಲ ಒಂದು ಕಟ್ಟಡ ಮಾತ್ರ ಅಲ್ಲ, ಬದಲಿಗೆ ಭಾರತೀಯ ನಾಗರಿಕತೆ, ಇತಿಹಾಸ ಮತ್ತು ಜನರ ಅಚಲ ನಂಬಿಕೆಯ ಪ್ರತೀಕ ಆಗಿದೆ. ಈ ಕುರಿತು ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಡಿಜಿಟಲ್ ಕಂಟೆಂಟ್ ನಲ್ಲಿ ನೋಡ್ತಾ ಹೋಗೋಣ. ನೀವಿನ್ನು ನ್ಯೂಸ್ 18 ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಶ್ರೀರಾಮ ಮಂದಿರದ ನಿರ್ಮಾಣಕ್ಕೆ ದಾರಿ ಮಾಡಿಕೊಟ್ಟಿದ್ದು ಭಾರತದ ಸರ್ವೋಚ್ಚ ನ್ಯಾಯಾಲಯದ ಐತಿಹಾಸಿಕ ತೀರ್ಪು. 1919 ನವೆಂಬರ್ 9ರಂದು ಸುಪ್ರೀಂ ಕೋರ್ಟ್ 2.77 ಎಕರೆ ವಿವಾದಿತ ಭೂಮಿಯನ್ನ ಶ್ರೀರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ಟ್ರಸ್ಟ್ ಏನಿದೆ ಆ ಟ್ರಸ್ಟ್ಗೆ ನೀಡುತ್ತೆ. ರಾಮ ಮಂದಿರ ನಿರ್ಮಾಣಕ್ಕೆ ಅನುವು ಮಾಡಿಕೊಡುತ್ತೆ. ಮುಸ್ಲಿಂ ಸಮುದಾಯಕ್ಕೆ ಮಸೀದಿ ನಿರ್ಮಾಣ ಮಾಡೋದಕ್ಕೆ 5 ಎಕರೆ ಪರ್ಯಾಯ ಭೂಮಿಯನ್ನ ನೀಡುವ ಮೂಲಕ ನ್ಯಾಯಾಲಯ ವಿವಾದಕ್ಕೆ ಇತಿಶ್ರೀ ಹಾಡಿತ್ತು. ಇದರ ನಂತರ 2020 ಆಗಸ್ಟ್ 5ರಂದು ಪ್ರಧಾನಿ ನರೇಂದ್ರ ಮೋದಿಯವರು ಭೂಮಿ ಪೂಜೆ ನೆರವೇರಿಸುವ ಮೂಲಕ ಮಂದಿರ ನಿರ್ಮಾಣ ಕಾರ್ಯಕ್ಕೆ ಚಾಲನೆಯನ್ನ ನೀಡಿದ್ರು. ಟ್ರಸ್ಟ್ ತನ್ನ ಘೋಷಣೆಯಲ್ಲಿ ಮುಖ್ಯ ಮಂದಿರದ ಜೊತೆಗೆ ಆವರಣದೊಳಗಿನ ಎಲ್ಲಾ ಉಪ ದೇವಾಲಯಗಳ ನಿರ್ಮಾಣವೂ ಕೂಡ ಪೂರ್ಣಗೊಂಡಿದೆ ಅಂತ ಸ್ಪಷ್ಟಪಡಿಸಿದೆ. ಮುಖ್ಯ ದ್ವಾರದ ಆವರಣದಲ್ಲಿ ಮಹಾದೇವ, ಗಣೇಶ, ಹನುಮಾನ್, ಸೂರ್ಯದೇವ, ಭಗವತಿ ಮತ್ತು ಅನ್ನಪೂರ್ಣ ದೇವರ 6 ಮಂದಿರಗಳು ಮತ್ತು ಶೇಷಾವತಾರ ಮಂದಿರವೂ ಕೂಡ ಸೇರಿದೆ. ಈ ಎಲ್ಲಾ ಮಂದಿರಗಳ ಮೇಲೆ ಧಾರ್ಮಿಕ ವಿಧಿಗಳಂತೆ ಧ್ವಜ ಮತ್ತು ಕಲಶಗಳನ್ನ ಸ್ಥಾಪನೆ ಮಾಡಲಾಗಿದೆ. ದೇಗುಲ ನಿರ್ಮಾಣದ ವಾಸ್ತುಶಿಲ್ಪದ ವೈಶಿಷ್ಟ್ಯತೆ ಅಂದ್ರೆ ಶ್ರೀರಾಮ ಮಂದಿರ ಉಕ್ಕು ಮತ್ತು ಕಬ್ಬಿಣವನ್ನ ಬಳಸದೆ ಕೇವಲ ಕಲ್ಲುಗಳಿಂದ ನಿರ್ಮಾಣ ಆಗಿರುವಂತಹ ಒಂದು ದೇವಾಲಯ. 2.7 ಎಕರೆ ಭೂಮಿಯಲ್ಲಿ ನಿರ್ಮಿಸಲಾಗಿರುವಂತಹ ಮಂದಿರದ ಒಟ್ಟು ಸಂಕೀರ್ಣ 70 ಎಕರೆಯಷ್ಟು ವಿಸ್ತೀರ್ಣವಾಗಿದೆ. ರಾಮಾಯಣದ ಪ್ರಮುಖ ವ್ಯಕ್ತಿಗಳಿಗೆ ಗೌರವ ಸಲ್ಲಿಸೋದು ಮಂದಿರ ಸಂಕೀರ್ಣದ ಇನ್ನೊಂದು ಮಹತ್ವದ ಅಂಶ ಆಗಿದೆ. ಇಲ್ಲಿ ಋಷಿಗಳಾದಂತಹ ವಾಲ್ಮೀಕಿ, ವಸಿಷ್ಠ, ವಿಶ್ವಾಮಿತ್ರ, ಅಗಸ್ತ್ಯ, ಸಂತ ತುಳಸಿದಾಸ ಮತ್ತು ನಿಷಾದರಾಜ, ಶಬರಿ ಮತ್ತು ದೇವಿ ಅಹಲ್ಯೆಯ ಮಂಟಪಗಳನ್ನ ಕೂಡ ನಿರ್ಮಾಣ ಮಾಡಲಾಗಿದೆ. ರಾಮಾಯಣದಲ್ಲಿ ಪ್ರಮುಖ ಪಾತ್ರ ವಹಿಸಿದಂತಹ ಜಟಾಯು ಮತ್ತು ಅಳಿಲಿನ ಪುತ್ಥಳಿಗಳನ್ನ ಸಹ ಇಲ್ಲಿ ಸ್ಥಾಪನೆ ಮಾಡಲಾಗಿದೆ. ಇದು ಶ್ರೀರಾಮನ ಜೀವನ ಮತ್ತು ಪಯಣದಲ್ಲಿ ಸಹಕರಿಸಿದಂತಹ ಎಲ್ಲಾ ಪಾತ್ರವನ್ನ ಸ್ಮರಿಸುವಂತಹ ಒಂದು ಉದ್ದೇಶವನ್ನ ಹೊಂದಿದೆ. ಇನ್ನು ಮಂದಿರದ ನಿರ್ಮಾಣದ ಒಟ್ಟು ಅಭಿವೃದ್ಧಿಯಲ್ಲಿ ಪ್ರಮುಖ ಸಂಸ್ಥೆಗಳು ಪಾಲ್ಗೊಂಡಿದ್ವು. ಆ ಸಂಸ್ಥೆಗಳು ಯಾವುದು ಅಂತ ಅಂದ್ರೆ L&T ಸಂಸ್ಥೆ. ಇದು ರಸ್ತೆ ನಿರ್ಮಾಣ ಮತ್ತು ಕಲ್ಲಿನ ನೆಲಹಾಸು ಏನಿದೆ ಈ ಕೆಲಸವನ್ನ ಈ L&T ಸಂಸ್ಥೆ ನಿರ್ವಹಿಸಿರುವಂತದ್ದು ಮತ್ತು 10 ಎಕರೆಗಿಂತ ಹೆಚ್ಚಿನ ವಿಸ್ತೀರ್ಣದ ಪಂಚವಟಿ ಅಭಿವೃದ್ಧಿಯನ್ನ GMR ಸಂಸ್ಥೆ ಕಾರ್ಯಗತಗೊಳಿಸಿದೆ. ದೇಗುಲ ಏನಿದೆ ಇದು ಭಕ್ತರಿಂದ ಒಟ್ಟು 3,500 ಕೋಟಿ ರೂಪಾಯಿಗಳಷ್ಟು ದೇಣಿಗೆಯನ್ನ ಸ್ವೀಕರಿಸಿದೆ. ಈವರೆಗೆ ಸುಮಾರು 1,850 ಕೋಟಿ ರೂಪಾಯಿಯಷ್ಟು ವೆಚ್ಚವನ್ನ ವಹಿಸಲಾಗಿದೆ. ಮೊದಲ ಹಂತದ ನಿರ್ಮಾಣ ಕಾರ್ಯ ಮುಗಿದ ಮೇಲೆ 2024 ಜನವರಿ 22ರಂದು ಗರ್ಭಗುಡಿಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯನ್ನ ನೆರವೇರಿಸಿ ದೇವಾಲಯವನ್ನ ಭಕ್ತರಿಗೆ ತೆರೆಯಲಾಯಿತು. ಪ್ರಾಣ ಪ್ರತಿಷ್ಠೆಯ ನಂತರ 2ನೇ ಹಂತದ ನಿರ್ಮಾಣ ಕಾರ್ಯ ಆರಂಭ ಆಯಿತು. ಇದರಲ್ಲಿ ಮೊದಲ ಅಂತಸ್ತಿನಲ್ಲಿ ರಾಮನ ಭವ್ಯವಾದ ದರ್ಬಾರ್ ಮತ್ತು ಸಂಕೀರ್ಣದಲ್ಲಿ ಸುಮಾರು 21 ದೇವಾಲಯಗಳು ಮತ್ತು ಉಬ್ಬು ಶಿಲ್ಪ ಮತ್ತು ವಸ್ತು ಸಂಗ್ರಹಾಲಯ ಈ ರೀತಿ ಸಾಕಷ್ಟು ವ್ಯವಸ್ಥೆಗಳನ್ನ ಮಾಡಲಾಗಿದೆ. ಅಲ್ಲಿ ಇದೀಗ ಇವುಗಳ ಕಾರ್ಯ ಪೂರ್ಣಗೊಂಡಿದೆ. ಇಡೀ ರಾಮ ಮಂದಿರ ಪರಿಪೂರ್ಣವಾದಂತಾಗಿದೆ. ಶ್ರೀರಾಮ ಮಂದಿರದ ನಿರ್ಮಾಣದ ಸಂಪೂರ್ಣ ಮುಕ್ತಾಯ ಕೇವಲ ಒಂದು ಯೋಜನೆಯ ಅಂತ್ಯ ಮಾತ್ರ ಅಲ್ಲ, ಬದಲಿಗೆ ಹೊಸ ಯುಗದ ಆರಂಭ ಅಂತಾನೆ ಹೇಳಬಹುದು. ಈ ಪೂರ್ಣಗೊಂಡಂತಹ ಮಂದಿರದ ಮೇಲ್ಭಾಗದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ನವೆಂಬರ್ 25ರಂದು 22 ಅಡಿ ಉದ್ದದ ಕೇಸರಿ ಧ್ವಜವನ್ನ ಹಾರಿಸಲಿದ್ದಾರೆ. ಅಯೋಧ್ಯೆಯ ರಾಮ ಮಂದಿರವು ಹಿಂದೂಗಳ ನಂಬಿಕೆ, ದೇಶದ ಸಂಕಲ್ಪ ಮತ್ತು ಸುದೀರ್ಘ ಐತಿಹಾಸಿಕ ಹೋರಾಟದ ಫಲಿತಾಂಶ ಆಗಿದೆ. ಇದು ಮುಂದಿನ ಪೀಳಿಗೆಗೆ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನ ಸಾರುವ ಪುಣ್ಯ ಕ್ಷೇತ್ರವಾಗಿ ಉಳಿಯಲಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.